ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ ಡಬಲ್ ಎಲ್ಡರ್ ಮ್ಯಾಚ್, ಸಂಡೇ ಸ್ಪೆಷಲ್ ಅಂತ. ಇವತ್ತು ಹೈ ವೋಲ್ಟೇಜ್ ಆಗಿ ನಡೆಯುವಂತ ಮ್ಯಾಚ್ಗಳು. ಮೊದಲನೇ ಮ್ಯಾಚ್ ಎಂಐ ವರ್ಸಸ್ LSG, ಹಾಗೆ ಎರಡನೇ ಮ್ಯಾಚ್ ನಮ್ಮ ಹೋಮ್ ಕಂಡೀಷನ್ಗೆ ಬಂದು ಹೊಡೆದೋಗಿದಂತ DC ಮೇಲೆ ನಮ್ಮ RCB ಮ್ಯಾಚು. ನೋಡೋಣ, ನನಗೆ ಮೊದಲನೇ ಮ್ಯಾಚ್ ಮೇಲೆ ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲ. ಎರಡನೇ ಮ್ಯಾಚ್ ಇದೆಯಲ್ಲ, DC ವರ್ಸಸ್ RCB, ನಮ್ಮ ಹೋಮ್ ಕಂಡೀಷನ್ ಬಂದು ಆ ತರ ಹೊಡೆದ್ಬಿಟ್ಟು ಹೋಗಿದ್ದು KL ರಾಹುಲ್ ಅವರು. ಅದೇ ರೀತಿ ಇವತ್ತು ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ಟು ಒಟ್ಟಿನಲ್ಲಿ ಯಾವ್ದಾದ್ರು ಒಂದು ಸ್ಟೈಲ್ ಮಾಡಿದ್ರೆ ಪಕ್ಕ ಫ್ಯಾನ್ಸ್ಗಳಂತೂ ಟ್ರೋಲ್ ಮಾಡೋದಲ್ಲಂತೂ ಎಕ್ಸ್ಪರ್ಟ್. ಹಾಗೆ ಈ ಕಡೆ KL ರಾಹುಲ್ ಮತ್ತೆ ಈ ಕಡೆ ವಿರಾಟ್ ಕೊಹ್ಲಿ ಇಟ್ಕೊಂಡು ಟ್ರೋಲ್ ಮಾಡ್ತಾರಲ್ಲ, ಅವಾಗ ಇರೋದು ಒಂಥರ ಕಿಕ್ಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದು, ಯಾವ ರೀತಿ ಇವತ್ತಿನ ಮ್ಯಾಚ್ ಕ್ಯೂರಿಯಾಸಿಟಿ ಹುಟ್ಟಿಸ್ತದೆ ಅಂತ ವೆಯ್ಟ್ ಮಾಡ್ತಾ ಇರೋದು. ನಾನು ಮೊದಲನೇ ಮ್ಯಾಚ್ ಬಗ್ಗೆ ನಂಗೆ ಯೋಚನೆ ಇಲ್ಲ, ಆ ತರ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಒಟ್ಟಿನ ಪ್ಲೇ ಆಫ್ಗೆ ಬರುವಂತ ಕ್ವಾಲಿಟಿ ಟೀಮ್ಗಳು ಎರಡುವೆ. ಹಾಗೆ ಇವಾಗ ನಡೀತಾ ಇರೋದು ನಮ್ಮ DC ಇದೆಯಲ್ಲ, ನಮ್ಮ DC ಹೋಮ್ ಕಂಡೀಷನ್ ಯಾವ ರೀತಿ ಅವತ್ತು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ನಮ್ಗೆ DC ಪರ್ಫಾರ್ಮೆನ್ಸ್ ಕೊಟ್ಟೋಗಿಂತ KL ರಾಹುಲ್ ಪರ್ಫಾರ್ಮೆನ್ಸ್ ನ ಕೊಟ್ರಲ್ಲ, ಅದು ಒಂದ್ ಸ್ವಲ್ಪ ಗಿಲ್ಟಿ ಇನ್ನೇ ಇರೋದು. ಅದೇ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಅವರಿಂದ ಮಾತ್ರ. ಅವರ ಹೋಮ್ ಕಂಡೀಷನ್, ವಿರಾಟ್ ಕೊಹ್ಲಿ ಅವರ ಹೋಮ್ ಕಂಡೀಷನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಇವತ್ತು ನಾವು ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೂತಿದೀವಿ. ಹಾಗೆ ಮೊದಲನೇ ಮ್ಯಾಚ್ಗೆ ಬಂದ್ರೆ MI ವರ್ಸಸ್ LSG, MI ಅವರ ಹೋಮ್ ಕಂಡೀಷನ್ ಅಲ್ಲಿ ನಡೀತಾ ಇರೋದು ವಾಂಕಡೆ ಸ್ಟೇಡಿಯಂ ಅಲ್ಲಿ. ಹಾಗೆ ಇದು ಒಂದು ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ಆರಾಮಾಗಿ ಇವತ್ತು ಹೈ ಸ್ಕೋರಿಂಗ್ ಹೋಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅಷ್ಟೊಂದು ತಪ್ಪಾಗುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ಒಂದು ಮಿಡಲ್ 180 190 ಒಳಗೆ ಸ್ಕೋರ್ ಇರುತ್ತೆ ಹೊರತು ಇನ್ನು ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ನ ಇವತ್ತಿನ ಮ್ಯಾಚ್ ಅಲ್ಲಿ ಇಡಕ್ಕಾಗಲ್ಲ. ಬ್ಯಾಟಿಂಗ್ ಫೇವರಬಲ್ ಪಿಚ್ ಆದ್ರೂ ಆ ತರ ರನ್ನು ಬರ್ತಾನೆ ಇಲ್ಲ. ವಾಂಕಡೆ ಸ್ಟೇಡಿಯಂ ಇಲ್ಲಿವರೆಗೂ ನೋಡ್ರೆ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಎರಡು ಮ್ಯಾಚ್ 200 ಮೇಲೆ ಹೋಗಿದ್ಬಿಟ್ರೆ ಇನ್ಯಾವುದೇ ಮ್ಯಾಚ್ ಅಷ್ಟೊಂದು ಹೈ ಓಪ್ ಅಂತೂ ಬಂದಿಲ್ಲ. ಆ ತರ ಪರ್ಫಾರ್ಮೆನ್ಸ್ ಸಹ ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಕ್ರಿಯೇಟ್ ಆಗಿಲ್ಲ. ಆದ್ರಿಂದ ಅಷ್ಟೊಂದು ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ. ಅದ್ರಲ್ಲೂ ಅಲ್ಲದೆ MI ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು, ಕಂಟಿನ್ಯೂಟಿ ಆಗಿ 4 ಮ್ಯಾಚ್ ನ ಸೋತಿ ಅದಾದ ನಂತರ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿರೋದು MI ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಗುರು. IPL ನ ಫಸ್ಟ್ ಹಾಫ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದು MI ಅವರು, ಅಷ್ಟೊಂದು ಬೆಟರ್ ಆಗಿ ಕೊಡ್ತಾರಲ್ಲ. ಬ್ಯಾಟಿಂಗ್ ಕೊಲೆಪ್ಸ್ ಆ ತರ ಆಯ್ತಿತ್ತು. ಆದ್ರೆ ರೋಹಿತ್ ಶರ್ಮಾ ಸಹ ಇವಾಗ ಫಾರ್ಮ್ ಬಂದಿದ್ದಾರೆ. ಹಾಗೆ ಮಿಡಲ್ ಆರ್ಡರ್ ಅಲ್ಲಿ ಎಲ್ಲರ ಫಾರ್ಮ್ ಗೆ ಬಂದಿರೋದ್ರಿಂದ ಇವಾಗ MI ಅವರು ಒಂದ್ಸಲ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು. ಆದ್ರಿಂದ ಪ್ಲೇ ಆಫ್ ಗೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಹಾಗೆ ಇಲ್ಲಿವರೆಗೂ MI ಅವರು ಆಡಿರೋದು ಈ ಸೀಸನ್ ಅಲ್ಲಿ 9 ಮ್ಯಾಚಸ್ಗಳು. 9 ಮ್ಯಾಚಸ್ಗಳಲ್ಲಿ 5 ಮ್ಯಾಚ್ ನ ಗೆದ್ದು 4 ಮ್ಯಾಚ್ ನ ಸೋತಿರೋದು. ಹಾಗೆ LSG ಅವರು ಇಲ್ಲಿವರೆಗೂ 9 ಮ್ಯಾಚ್ ನ ಆಡಿ ಅವರು ಸಹ 5 ಮ್ಯಾಚ್ ನ ಗೆದ್ದು 4 ಮ್ಯಾಚ್ ನ ಸೋತಿರೋದು. ಒಟ್ಟಿನಲ್ಲಿ ಇವರಿಬ್ರು ಮಧ್ಯೆ ರನ್ ರೇಟ್ ಅಲ್ಲಿ ಒಂದ್ ಸ್ವಲ್ಪ ಮೈನಸ್ ಆಗಿದೆ ಬಿಟ್ರೆ ಇನ್ಯಾವುದೇ ರೀತಿ ಅಷ್ಟೊಂದು ಚೇಂಜಸ್ ಇಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಎರಡು ಟೀಮ್ಗಳಿಗೆ ಕ್ರೂಷಲ್. ಪ್ಲೇ ಆಫ್ ಗೆ ಹೋಗ್ಬೇಕು ಅಂದ್ರೆ ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಈ ವಾಂಕಡೆ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 122 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿರೋರು 55 ಮ್ಯಾಚಸ್ಗಳನ್ನ ವಿನ್ ಆಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 67 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಹಾಗೆ ಯಾರು ಟಾಸ್ ನ ವಿನ್ ಆಗಿದಾರೋ ಅವ್ರು 63 ಮ್ಯಾಚಸ್ಗಳನ್ನ ವಿನ್ ಆಗಿದ್ದಾರೆ. ಹಾಗೆ ಯಾರು ಟಾಸ್ ನ ಸೋತಿದಾರೋ 57 ಮ್ಯಾಚಸ್ಗಳನ್ನ ಗೆದ್ದಿರೋದು. ಆದ್ರಿಂದ ಇವತ್ತು ಮೆಜಾರಿಟಿಯಾಗಿ ಟಾಸ್ ಇಂಪ್ಯಾಕ್ಟೇ ಮಾಡಲ್ಲ. ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ಗೆದ್ರುವೆ ಗೆಲ್ಬಹುದು, ಟಾಸ್ ಸೋತ್ರು ಸಹ ಗೆಲ್ಬಹುದು. ಆ ತರ ಬ್ಯಾಟಿಂಗ್ ಕಂಡೀಷನ್ ಪಿಚ್ಚು. ಆದ್ರಿಂದ ಇವತ್ತಿನ ಮ್ಯಾಚ್ಗೆ ಕ್ರೂಷಲ್ ಆಗಿ ಅಷ್ಟೊಂದು ಟಾಸ್ ಇಂಪ್ಯಾಕ್ಟ್ ಆಗಲ್ಲ. ಹಾಗೆ MI ವರ್ಸಸ್ LSG ಇಲ್ಲಿವರೆಗೂ ಫೇಸ್ ಟು ಫೇಸ್ 7 ಮ್ಯಾಚಸ್ಗಳನ್ನ ಆಡಿರೋದು. ಅದರಲ್ಲಿ MI ಅವರು ಗೆದ್ದಿರೋದು ಒಂದೇ ಮ್ಯಾಚ್, ಹಾಗೆ LSG ಅವರು ಗೆದ್ದಿರೋದು 6 ಮ್ಯಾಚ್ಗಳು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ವೋಲ್ಟೇಜ್ ಆಗಿ ಕ್ರೂಷಲ್ ಆಗಿ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಈ ಸಲ LSG ಅವರು ಸಹ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು. ಬ್ಯಾಟಿಂಗ್ ಆಡೋರಂತೂ ಹೇಳೋ ಮಾತಾ ಇಲ್ಲ, ಆ ತರ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಆಡಿರೋದು. ಹಾಗೆ MI ಸಹ ಇವಾಗ ರೀಸೆಂಟ್ ಆಗಿ ಫಾರ್ಮ್ ಗೆ ಬಂದಿರೋದು. ಎರಡನೇ ಕಂಪ್ಯಾರಿಸನ್ ನ ಅಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಹಾಗೆ ವಾಂಕಡೆ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ನಿಮ್ಗೆ ಎಲ್ಲರಿಗೂ ಸಹ ಗೊತ್ತಿರೋದೆ. ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಾಗಿ ಬ್ಯಾಟರ್ಸ್ ಗಳ ಪ್ಯಾರಿಡೇಸ್ ನಂತೂ ಅದ್ದೂರಿಯಾಗಿ ಮಾಡಬಹುದು. ಹೈ ಸ್ಕೋರಿಂಗ್ ಗೇಮ್ ನ ನೋಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಡ್ತೀವಿ. ಆದ್ರೆ ಈ ಹೈ ಸ್ಕೋರಿಂಗ್ ಬರಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ. ಏನಾದ್ರೂ ಓಪನರ್ಸ್ ಗಳಿಂದ ಬಿಗ್ ರನ್ಸ್ ಬಂದ್ರೆ ಮಾತ್ರ ಫಸ್ಟ್ ಇನ್ನಿಂಗ್ಸ್, ನಾ ಹೇಳ್ತಾ ಇರೋದು ಫಸ್ಟ್ ಇನ್ನಿಂಗ್ಸ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೋ ಪವರ್ ಪ್ಲೇಲಿ ಅದ್ರ ಮೇಲೆ ಡಿಪೆಂಡ್ 200 ದಾಟುತ್ತೋ ಇಲ್ವೋ ಅಂತ. ಇವರು ಓಪನರ್ಸ್ ಕೊಟ್ಟರು ಮಿಡಲ್ ಆರ್ಡರ್ ಅಲ್ಲಿ ನಿಂತು ಹೊಡಿಬೇಕಲ್ಲ, ಅವಾಗ ಏನಾದ್ರು ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಹೈ ಸ್ಕೋರಿಂಗ್ ಗೇಮ್ ಹೋಗೋದು ಅಂತ ನನ್ನ ಪ್ರಕಾರ ಹೋಗಲ್ಲ ಅಂತ ಇಟ್ಕೊಂಡಿದ್ದೀನಿ.
ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಹೋಗುತ್ತೆ ಅಂತ. ಎಸ್ಪೆಷಲಿ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಲೋ ಓವರ್ ಅನ್ನು ಬಾಲಿಂಗ್ ಮಾಡಿದ್ರೆ ಸೀಮರ್ಸ್ಗಳು ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ, ಹಾಗೆ ಸ್ಪಿನ್ನರ್ಸ್ಗಳು ಒಂದು ಸ್ವಲ್ಪ ತಲೆ ಇಟ್ಟು ಎಲಿವೇಶನ್ ಕೊಟ್ಟು ಬಾಲ್ ಮಾಡಿದ್ರೆ ಅವರು ಸಹ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ನ ತೆಗಿಬಹುದು. ಹಾಗೆ ಡ್ಯೂ ಫ್ಯಾಕ್ಟ್ ಇರೋ ಕಾರಣ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟ್ ಆಗಿರುತ್ತೆ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ಹಾಗೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ MI ಅವರ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಮಾಡಲ್ಲ. ಲಾಸ್ಟ್ ಟೈಮ್ ಅಲ್ಲಿ ಏನ್ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ತರ್ತಾರೆ, ಆ ತರ ಬ್ಯಾಟಿಂಗ್ ಆರ್ಡರ್ನ ಆಡ್ತಾ ಇರೋದು. ಲಾಸ್ಟ್ 2 ಮ್ಯಾಚ್ಗಳಿಂದ ರೋಹಿತ್ ಶರ್ಮಾ ಅವರು ಫಾರ್ಮ್ಗೆ ಬಂದಿರೋದು, ಹಾಗೆ ರಿಕ್ಲೇಟನ್ ಅವರು ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅದಾದ ನಂತರ ಬರೋದು ವಿಲ್ಜಾಕ್ ಬರ್ತಾರೆ, ಇಲ್ಲ ಅಂದ್ರೆ ತಿಲಕ್ ವರ್ಮಾ, ಇಲ್ಲ ಸೂರ್ಯಕುಮಾರ್ ಯಾದವ್, ಯಾರು ಒಬ್ರು ಒನ್ ಡೌನ್ಗೆ ಬಂದ್ಬಿಡ್ತಾರೆ. ಇವ್ರು ಮೂರು ಜನದಲ್ಲಿ ಫಿಕ್ಸ್ ಅಂತೂ ಆಗಿಲ್ಲ, ಒನ್ ಡೌನ್ಗೆ ವಿಲ್ಜಾಕೆ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ರೊಟೇಷನ್ ಆಯ್ತಾ ಇರುತ್ತೆ, ಆದ್ರಿಂದ ಇವರೇ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೂ ಪರ್ಫಾರ್ಮೆನ್ಸ್ ನ ತಕ್ಕ ಮಟ್ಟಿಗೆ ಕೊಡ್ತಾ ಇರೋದು MI ನ ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಹಾಗೆ ಬಾಲಿಂಗ್ ಆರ್ಡರ್ ನ ನೋಡ್ತಾ ಬಂದ್ರೆ ಬಾಲಿಂಗ್ ಆರ್ಡರ್ ಸಹ ಟಾಪ್ ಕ್ವಾಲಿಟಿ ಆಗಿರೋದು ಜಸ್ಪ್ರೀತ್ ಬುಮ್ರಾ, ಬೋಲ್ಟ್ ಮತ್ತೆ ದೀಪಕ್ ಚಹರ್, ಈ 3 ಜನ ಟಾಪ್ ಕ್ವಾಲಿಟಿ ಬಾಲಿಂಗ್ ಅಟ್ಯಾಕ್ ನ ಇಟ್ಕೊಂಡಿರೋದು. ಬುಮ್ರಾ ಅವರು ಡೆತ್ ಸ್ಪೆಷಲಿಸ್ಟ್ ಆಗಿ ಆರಾಮಾಗಿ ಓವರ್ ಅಲ್ಲಿ ರನ್ ಅಂತೂ ತುಂಬಾ ಕಂಟ್ರೋಲ್ ಮಾಡ್ತಾರೆ. ಅದರಲ್ಲದೆ ಪವರ್ ಪ್ಲೇ ಅಲ್ಲಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ವಿಕೆಟ್ ನ ತೆಗೆಯುವಂತ ಕೇಪಬಿಲಿಟಿ ಇರೋದು ದೀಪಕ್ ಚಹರ್. ಆದ್ರಿಂದ ಇವತ್ತಿನ ಮ್ಯಾಚ್ ಅವರಿಗೆ ಕ್ರೂಷಲ್ ಆಗಿರುತ್ತೆ. ಅದರಲ್ಲದೆ ಸ್ಪಿನ್ನರ್ಸ್ ಗಳಲ್ಲಿ ಸ್ಯಾಂಟರ್ ಸ್ವಲ್ಪ ಗ್ರಿಪ್ ಮಾಡಿ ಬಾಲ್ ಮಾಡೋದ್ರಿಂದ ಒಂದು ಸ್ವಲ್ಪ ಅವರ ಓವರ್ ಅಲ್ಲಿ ವಿಕೆಟ್ ಬೀಳುವಂತ ಸಾಧ್ಯತೆಗಳು ತುಂಬಾ ಇದೆ. ಅವಾಗ LSG ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ LSG ಬಗ್ಗೆ ಮಾತಾಡಂಗಿಲ್ಲ, ಆ ತರ ಬ್ಯಾಟಿಂಗ್ ಆರ್ಡರ್ ನ ಈ ಸೀಸನ್ ಅಲ್ಲಿ ಆಡ್ತಾ ಇರೋದು. ಓಪನರ್ಸ್ ಗಳು ಮಿಚೆಲ್ ಮಾರ್ಷ್ ಮತ್ತೆ ಆಡಮ್ ಅಕ್ರಮ್, ಇವರ ಬ್ಯಾಟಿಂಗ್ ಆಡೋದ್ರಿಂದ ಅಲ್ಟಿ ಪರ್ಫಾರ್ಮೆನ್ಸ್ ಬತ್ತು ಅಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಅಲ್ಲಿ LSG ಅವರು ಹೊಡಿತಾರೆ ಅಂತ ಇಟ್ಕೋಬಹುದು. ಅದರಲ್ಲೂ ಅಲ್ಲದೆ ಒನ್ ಡೌನ್ ಅಲ್ಲಿ ಬರುವಂತ ಪುರಾನ್ ಆಗಿರ್ಬೋದು, ಇಲ್ಲ ಅಂದ್ರೆ ರಿಷಬ್ ಪಂತ್, ಇವ್ರು ಇಬ್ರಲ್ಲಿ ಒಬ್ರು ಬರ್ತಾರೆ. ಆದ್ರೆ ರಿಷಬ್ ಪಂತ್ ಅವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ, ಒಟ್ಟಿನ ಹ್ಯಾಂಡ್ಗೆ ಏನೋ ಇಂಜೂರ್ಡ್ ಆಗೈತೆ ಅಂತ ನ್ಯೂಸ್ ಬರ್ತಾ ಇದೆ. ಅದು ಎಷ್ಟು ಇದು ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಬ್ಯಾಟಿಂಗ್ ಇಂದ ಇನ್ನು ಅಷ್ಟು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರೆ ಪುರಾನ್ ಅವ್ರ ಮೇಲೆ ನಂಬಿಕೆ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಅನ್ಫಾರ್ಚುನೇಟ್ ಆಗಿ ಔಟ್ ಆದ್ರು, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಅವರ ಬ್ಯಾಟಿಂಗ್ ಇಂದ ರನ್ ಬರುತ್ತೆ ಅಂತ ನಂಬಿಕೆ ಅಂತೂ ಇದೆ. ಅದಾದ ನಂತರ ಬರೋದು ಆಯುಷ್ ಬದೋನಿ, ಆಮೇಲೆ ಮಿಲ್ಲರು, ಬ್ಯಾಟಿಂಗ್ ಆಡೋದಂತೂ ಚೆನ್ನಾಗಿದೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಹೋಗ್ಬೋದು, ಹೋಗ್ದೇನೆ ಇರ್ಬೋದು, ಆ ತರ ಮ್ಯಾಚ್ ನಡೆಯುತ್ತೆ. ಹಾಗೆ 2 ಟೀಮ್ಗಳ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ 2 ಟೀಮ್ಗಳು ಸಹ ಟಾಪ್ ಕ್ವಾಲಿಟಿ ಆಗಿರೋದು. ಯಾವುದೇ ರೀತಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಅಷ್ಟೊಂದು ಡಿಫ್ರೆಂಟ್ ಆಗಿ ಕಾಣಿಸಲ್ಲ. 2 ಬ್ಯಾಟಿಂಗ್ ಆರ್ಡರ್ ಸಹ ಅಲ್ಟಿಗಿದೆ, ಹಾಗೆ ಬಾಲಿಂಗ್ ಅಟ್ಯಾಕ್ ಸಹ ಸೇಮ್ ಇರೋದು. ಹಾಗೆ 2ನೇ ಮ್ಯಾಚ್ಗೆ ಬಂದ್ರೆ DC ವರ್ಸಸ್ RCB. ಈ ಮ್ಯಾಚ್ ಗುರು ನಾನು ವೆಯ್ಟ್ ಮಾಡ್ತಾ ಇರೋದು. ಈ ಮ್ಯಾಚ್ಗೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ವಿರಾಟ್ ಕೊಹ್ಲಿ ಅವ್ರ ಮೇಲೆ ಪರ್ಫಾರ್ಮೆನ್ಸ್ ಬರ್ಬೇಕಷ್ಟೇ. ನನಗೆ ಒಟ್ನಲ್ಲಿ ಒಂದೊಂದ್ಸಲ ಬೇಗ ಔಟ್ ಆಗ್ಬಿಟ್ರು, ಅದೊಂದ್ಸಲ ಬೇಜಾರಾಗ್ಬಿಡ್ತಾವ್ರ, ಹೋಮ್ ಕಂಡೀಷನ್ ಬೇಗ ಔಟ್ ಆಗ್ಬಿಟ್ರಲ್ಲ ಅಂತ. ಆದ್ರೆ ಅನದರ್ ಪ್ಲೇಯರ್ ಯಾರು ಬಂದು ಹೊಡಿತಾರೆ. ನೋಡೋಣ, ಇವತ್ತಿನ ಮ್ಯಾಚ್ RCB ಹೊಡಿಲೇಬೇಕು ಡೆಲ್ಲಿಲಿ. ಇದು ನಮ್ಮ RCB ಫ್ಯಾನ್ಸ್ಗಳಿಗೆ ಇರೋದು, ಇದೇ ಮೊದಲನೇ ಎಕ್ಸ್ಪೆಕ್ಟೇಷನ್, DC ಮೇಲೆ ಹೊಡಿಬೇಕು ಅಂತ. ಹಾಗೆ ಈ ಮ್ಯಾಚ್ ನಡೀತಾ ಇರೋದು ಡೆಲ್ಲಿ ಅವರ ಹೋಮ್ ಕಂಡೀಷನ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಆದ್ರಿಂದ ಇದು ಸಹ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಆರಾಮಾಗಿ ಬ್ಯಾಟರ್ಸ್ ಗಳು ಹೈ ಸ್ಕೋರಿಂಗ್ ನ ಮಾಡಬಹುದು. ಆದ್ರೆ ಈ ಪಿಚ್ ಸಹ ಅಷ್ಟೊಂದು ಹೈ ಸ್ಕೋರಿಂಗ್ ಹೋಗಿಲ್ಲ, 180-190 ಮೇಲೆ ದಾಟಿದ್ರೆ ಆರಾಮಾಗಿ ಡಿಫೆಂಡಿಂಗ್ ನ ಮಾಡಬಹುದು ಈ ಪಿಚ್ ಅಲ್ಲಿ. ಹಾಗೆ ಇಲ್ಲಿವರೆಗೂ RCB ಅವರು ಈ ಸೀಸನ್ ಅಲ್ಲಿ 9 ಮ್ಯಾಚ್ಗಳನ್ನ ಆಡಿ ಅದರಲ್ಲಿ 6 ಮ್ಯಾಚ್ ನ ಗೆದ್ದು 3 ಮ್ಯಾಚ್ ನ ಸೋತಿದ್ರೆ. ಹಾಗೆ DC ಅವರು ಈ ಸೀಸನ್ ಅಲ್ಲಿ ಆಡಿರೋದು 8 ಮ್ಯಾಚ್, ಇವಾಗ ಆಡ್ತಾ ಇರೋದು 9ನೇ ಮ್ಯಾಚ್. ಹಾಗೆ ಈ 8 ಮ್ಯಾಚ್ಗಳಲ್ಲಿ DC ಅವರು 6 ಮ್ಯಾಚ್ ನ ಗೆದ್ದು 2 ಮ್ಯಾಚ್ ನ ಸೋತಿರೋದು. ಆದ್ರಿಂದ ಪಾಯಿಂಟ್ ಟೇಬಲ್ ಅಲ್ಲಿ DC ಅವರು 2ನೇ ಪ್ಲೇಸ್ ಅಲ್ಲಿ ಇದ್ರೆ RCB ಅವರು 3ನೇ ಪ್ಲೇಸ್ ಅಲ್ಲಿ ಇರೋದು. ಏನಾದ್ರೂ ಇವತ್ತು RCB ಅವರು ರನ್ ರೇಟ್ ಅಲ್ಲಿ ಹೊಡಿತು ಅಂದ್ರೆ ಪಕ್ಕ ಪಾಯಿಂಟ್ ಟೇಬಲ್ 1ನೇ ಪ್ಲೇಸ್ಗೆ ಹೋಗ್ಬೋದು. ಏನೋ ರನ್ ರೇಟ್ ಅಲ್ಲಿ ಹೊಡಿಲಿಲ್ಲ ಅಂದ್ರೆ 2ನೇ ಪ್ಲೇಸ್ಗೆ ಹೋಗುವಂತದಂತೂ ಖಚಿತ. ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 92 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 45 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 46 ಮ್ಯಾಚ್ಗಳನ್ನ ವಿನ್ ಆಗಿರೋದು. ಹಾಗೆ 1 ಮ್ಯಾಚ್ ನೋ ರಿಸಲ್ಟ್ ಅಲ್ಲಿ ಅಂತ್ಯ ಆಗಿರೋದು. ಇಲ್ಲಿ ಹೈಯೆಸ್ಟ್ ರನ್ ಚೇಸಿಂಗ್ ಆಗಿರೋದು ಅಂದ್ರೆ 219. ಆದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ 200+ ರನ್ ಹೊಡೆದ್ರು ಸಹ 190 ಅಬವ್ ಹೊಡೆದ್ರು ಆರ್ಮಿ ಡಿಫೆಂಡಿಂಗ್ ಮಾಡೋ ಸ್ಕೋರು ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಹಾಗೆ RCB ವರ್ಸಸ್ DC ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ಗಳನ್ನ ಆಡಿರೋದು 32 IPL ಮ್ಯಾಚ್ಗಳು. ಅದರಲ್ಲಿ 12 ಮ್ಯಾಚಸ್ಗಳನ್ನ DC ವಿನ್ ಆಗಿದ್ರೆ, RCB ಅವರು ವಿನ್ ಆಗಿರೋದು 19 ಮ್ಯಾಚಸ್ಗಳು. ಇದನ್ನ ನೋಡ್ತಾ ಬಂದ್ರೆ ಸ್ಟಾಟ್ಸ್ ಅಂತೂ ಅಲ್ಟಾಗಿದೆ RCBದು. ಆದ್ರೆ ಗೊತ್ತಿಲ್ಲ DC ಮೇಲೆ ಲಾಸ್ಟ್ ಮ್ಯಾಚ್ ನಮ್ಮ ಹೋಮ್ ಕಂಡೀಷನ್ ಸೋತಿರೋದು. ಹಾಗೆ ಇವತ್ತು
ಅವರ ಹೋಮ್ ಕಂಡೀಷನ್ ನಮ್ಮ RCB ಹೋಗಿ ಹೊಡಿಬೇಕು, ಅದೊಂದೇ ಇರೋದು. DC ಅವರ ಹೋಮ್ ಕಂಡೀಷನ್ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದಂತೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಆರಾಮಾಗಿ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಹಾಗೆ ಈ ಅರೇಂಜರ್ ಸ್ಟೇಡಿಯಂ ಅಲ್ಲಿ ಒಂದೊಂದ್ಸಲ ಬೌನ್ಸ್ ಎಕ್ಸ್ಟ್ರಾ ಜನರೇಟ್ ಆಗುತ್ತೆ, ಇಲ್ಲ ಅಂದ್ರೆ ಬೌನ್ಸೇ ಆಗಲ್ಲ. ಆದ್ರಿಂದ ಇಲ್ಲಿ ಒಂದ್ ಸ್ವಲ್ಪ ಎನಿಯನ್ ಬೌನ್ಸ್ ಇರೋ ಕಾರಣ ಬ್ಯಾಟರ್ಸ್ ಗಳು ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಸ್ಟ್ರಗಲ್ ಪಡ್ತಾರೆ. ಅದಾದ ನಂತರ ಒಂದು ಸ್ವಲ್ಪ ಬಾಲ್ ಯಾವಾಗ ಸ್ಕಿಡ್ ಆಗುತ್ತೋ ಬ್ಯಾಟಿಂಗ್ ಬರಕ್ಕೆ ಶುರು ಆಗುತ್ತೋ ಅವಾಗಂತೂ ಆರಾಮಾಗಿ ಬ್ಯಾಟರ್ಸ್ ಗಳು ಹೈ ಸ್ಕೋರಿಂಗ್ ನ ಮಾಡಬಹುದು ಈ ಪಿಚ್ ಅಲ್ಲಿ. ಎಸ್ಪೆಷಲಿ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗಳಿಗೆ ಅಷ್ಟೊಂದು ಟರ್ನ್ ಹೊಡೆಯಲ್ಲ, ಇಲ್ಲಿ ಅಷ್ಟೊಂದು ಟರ್ನ್ ಹೊಡೆಯಲ್ಲ. ಒಂದೊಂದು ಸಲ ಹೆಲ್ಪ್ ಸಿಕ್ಬಿಟ್ರೆ ಈ ಪಿಚ್ ಅಲ್ಲಿ ಆರಾಮಾಗಿ ಸ್ಪಿನ್ನರ್ಸ್ ಗಳು ಅಷ್ಟೊಂದು ಆಟ ಆಡಿಸ್ಬಿಡ್ತಾರೆ ಬ್ಯಾಟರ್ಸ್ ಗಳನ್ನ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗಳ ಮೇಲೂ ಸಹ ನಂಬಿಕೆ ಇಡಬೇಕು. ಆ ತರ ಕಂಡೀಷನ್ ಈ ಅರುಣ್ ಜೇಟ್ಲಿ ಸ್ಟೇಡಿಯಂ. ಹಾಗೆ ಸೀಮರ್ಸ್ ಗಳಿಗೆ ಆಲ್ರೆಡಿ ಹೇಳಿದ್ನಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಜನರೇಟ್ ಆಗುತ್ತೆ, ಒಂದೊಂದ್ಸಲ ಆಗೋದು ಇಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಲೋ ಓವರ್ ರನ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ಇರ್ತಾರೆ. ಈ ಪಿಚ್ ಅಲ್ಲಿ ಯಾವುದೇ ರೀತಿ ಟಾಸ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಲ್ಲ. ಯಾರು ಫಸ್ಟ್ ಇನ್ನಿಂಗ್ಸ್ ನ ಆಡ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಆಡ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಡಿಫೆಕ್ಟ್ ಬರುತ್ತೆ, ಆದ್ರಿಂದ ಒಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಆಡೋರು ಒಂದ್ ಸ್ವಲ್ಪ ಬಿಗ್ ಸ್ಕೋರ್ ನ ಕೊಟ್ಟಾಗ, ಬಿಗ್ ಟಾರ್ಗೆಟ್ ನ ಕೊಟ್ಟಾಗ ಒಂದ್ ಸ್ವಲ್ಪ ಡಿಫೆಂಡಿಂಗ್ ನ ಮಾಡ್ಬೋದು ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಹಾಗೆ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ DC ಪ್ಲೇಯಿಂಗ್ 11 ಅಂತೂ ಅದ್ದೂರಿ ಗುರು. ಈ ಸೀಸನ್ ಅಲ್ಲಿ DC ಬ್ಯಾಟಿಂಗ್ ಆಡೋರು ಆ ತರ ಟಾಪ್ ಕ್ವಾಲಿಟಿ ಆಗಿ ಇರೋದು. ಅಭಿಷೇಕ್ ಪೋರಲ್, ಕರುಣ್ ನಾಯರ್, ಅದಾದ ನಂತರ KL ರಾಹುಲ್, ಸ್ಟಬ್ಸ್, ಅಕ್ಷರ್ ಪಟೇಲ್, ಅಶೋತೋಷ್ ಶರ್ಮಾ, ಈ ಬ್ಯಾಟಿಂಗ್ ಆಡೋದಂತೂ ಅದ್ದೂರಿಗೆ ಇರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡ್ಬೇಕು. ಬಾಲಿಂಗ್ ಆಟಕ್ಕೂ ಸಹ ಸಿಮಿಲರ್ ಆಗಿರೋದು. ಮೋಹಿತ್ ಶರ್ಮಾ, ಮುಖೇಶ್ ಕುಮಾರ್, ಮಿಚೆಲ್ ಸ್ಟಾರ್ಕ್ ಬಾಲಿಂಗ್ ಅಟ್ಯಾಕ್ ಇದನ್ನ ನೋಡಿದ್ರೆ ಅಲ್ಟಾಗೈತೆ. ಇಲ್ಲಿ ಟಾಪ್ ಕ್ವಾಲಿಟಿ ಬಾಲಿಂಗ್ ಇರೋದು ಅಂದ್ರೆ ಸ್ಟಾರ್ಕ್ ಹೋಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಇನ್ಯಾರು ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲ್ ಮಾಡಲ್ಲ. ಒಂದೊಂದ್ಸಲ ಸ್ಲೋ ರನ್ ಮಾಡಿದಾಗ ವಿಕೆಟ್ ಕೊಟ್ಬಿಡ್ತೀವಿ. ಹಾಗೆ ಎಫೆಕ್ಟಿವ್ ಆಗಿ ಸ್ಪಿನ್ ಬಾಲಿಂಗ್ ಮಾಡೋದು ಅಂದ್ರೆ ಕುಲ್ದೀಪ್ ಯಾದವ್. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಸ್ಪಿನ್ ಅಟ್ಯಾಕ್ ನ ತತ್ತಾರಂತ. ಅದ್ರಲ್ಲೂ ಅಲ್ಲದೆ ಅಕ್ಷರ್ ಪಟೇಲ್ ಅವರು ಒಂದ್ ಸ್ವಲ್ಪ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳು ಬಂದ್ಬಿಟ್ರೆ ಬೇಗ ಇವರೇ ಓವರ್ ಮಾಡಕ್ಕೆ ಬಂದ್ಬಿಡ್ತಾರೆ. ಲಾಸ್ಟ್ ಮ್ಯಾಚ್ ಸಹ ಇವರೇ ಸಹ ಓಪನಿಂಗ್ ಬಾಲಿಂಗ್ ಆಗಿ ಮಾಡ್ಬಿಟ್ರು. ಆದ್ರಿಂದ ಇವರ ಮೇಲೆ ತುಂಬಾ ನಂಬಿಕೆ ಇದೆ, ಇವರೇ ಬಾಲ್ ಮಾಡಿದ್ರು ಮಾಡ್ಬಿಡ್ಬೋದು. ಆದ್ರಿಂದ ನಮ್ಮ RCB ಇಬ್ರು ಸಹ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳೇ ಓಪನರ್ ಆಗಿ ಆಡೋದು. ಆದ್ರಿಂದ ಅಕ್ಷರ್ ಪಟೇಲ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಅವರೇ ಓಪನಿಂಗ್ ಬಾಲ್ ಮಾಡಿದ್ರು ಮಾಡಬಹುದು. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳಿಗೆ ಲೆಫ್ಟ್ ಹ್ಯಾಂಡ್ ಬಾಲಿಂಗ್ ಮಾಡಿದಾಗ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳಿಗೆ. ಹಾಗೆ RCB ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಟಾಪ್ ಕ್ವಾಲಿಟಿ ಗುರು. ನಮ್ಮ RCB ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದೇ ಇಲ್ಲ. ಏನು ಹಾಫ್ IPL ಗಿಂತ ಮುಂಚೆ ಪ್ಲೇಯಿಂಗ್ 11 ಅಲ್ಲಿ ಲಿವಿಂಗ್ಸ್ಟನ್ ಅವರು ಇದ್ರು, ಆದ್ರೆ ಲಿವಿಂಗ್ಸ್ಟನ್ ಅವರಿಂದ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬರ್ತಾರಲ್ಲ. ಆದ್ರಿಂದ ಅವ್ರನ್ನ ಕುಣಿಸಿ ರೋಮಿಯೋ ಸಫರ್ಡ್ ಅವ್ರನ್ನ ಪ್ಲೇಯಿಂಗ್ 11 ಗೆ ತಂದು ಅದಾದ ನಂತರ ಒಂದ್ ಸ್ವಲ್ಪ ಅದೇ ಟೀಮ್ ನ ನಾವು ಇವಾಗ ಕಂಟಿನ್ಯೂ ಮಾಡ್ತಾ ಇರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ಟೀಮ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಅಂತೂ ನಾವು ಮಾಡಲ್ಲ. ಆ ತರ ಟೀಮ್ ನ ಕಂಟಿನ್ಯೂ ಮಾಡ್ಬೇಕು. ಏನಾದ್ರೂ ಚೇಂಜಸ್ ಮಾಡ್ತು ಅಂದ್ರೆ ಒಂದ್ ಸ್ವಲ್ಪ ಸ್ಟ್ರಗಲ್ ಕಂಡುಬಿಡುತ್ತೆ ಟೀಮ್ ಅಲ್ಲಿ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಓಪನರ್ ಗಳಾಗಿ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ, ಅದಾದ ನಂತರ ರಜತ್ ಪಡಿದಾರ್, ಸಫರ್ಡ್, ಆಮೇಲೆ ಟೀಮ್ ಡೇವಿಡ್. ಬ್ಯಾಟಿಂಗ್ ಕ್ವಾರ್ಡರ್ ಅಂತೂ ಅದ್ದೂರಿಯಾಗಿರೋದು. ಈ ಸಲ IPL ಬ್ಯಾಟಿಂಗ್ ಕೋರ್ ಅಂತೂ ಅಲ್ಟಾಗಿರೋದು. ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಲಾಸ್ಟ್ ಮ್ಯಾಚ್ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಪಂಜಾಬ್ ಮೇಲೆ ಹೊಡೆದಿರೋದು. ಹಾಗೆ ಇವತ್ತಿನ ಮ್ಯಾಚ್ ಡೆಲ್ಲಿ ಹೋಮ್ ಕಂಡೀಷನ್ ಅಲ್ಲಿ ಮ್ಯಾಚ್ ನ ಹೊಡಿಬೇಕು. ಎಕ್ಸ್ಪೆಕ್ಟೇಷನ್ ಇರೋದು ವಿರಾಟ್ ಕೊಹ್ಲಿ ಫ್ಲಿಪ್ ಶಾಟ್, ಇವರ ಓಪನಿಂಗ್ ಸ್ಲಾಟ್ ಇಂದ ಏನು ರನ್ಸ್ ಬರುತ್ತೋ ಮಿಡಲ್ ಆರ್ಡರ್ ಅಲ್ಲಿ ಅದು ಡಿಫೆಂಡಿಂಗ್ ಆಗಿರೋದು. ರಜತ್ ಪಟಿದಾರ್ ಸ್ಪಿನ್ ಹೊಡಿತಾರೆ, ಅದನ್ನಂತೂ ತಲೆ ಕೆಡ್ಸ್ಕೊಳಂಗಿಲ್ಲ. ಲಾಸ್ಟ್ ಡೆತ್ ಅವರಲ್ಲಿ ಟೀಮ್ ಡೇವಿಡ್ ಅವರು ರನ್ಸ್ ಅಂತೂ ಆರಾಮ ಹೊಡ್ಕೋತಾರೆ. ಆದ್ರಿಂದ ನಮ್ಗೆ ಯಾವುದೇ ರೀತಿ ಬ್ಯಾಟಿಂಗ್ ಆಡೋದ್ರಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ಇಲ್ಲ. ಆದ್ರಿಂದ ಕಾನ್ಫಿಡೆಂಟ್ ಆಗಿ ಇರೋದು. ಹಾಗೆ ಬಾಲಿಂಗ್ ಅಟ್ಯಾಕ್ ನೋಡ್ತಾ ಬಂದ್ರೆ ಜೋಸ್ ಹೆಜಲ್ವುಡ್, ಯಶ್ ದಯಾಳ್, ಹಾಗೆ ಭುವನೇಶ್ವರ್ ಕುಮಾರ್, ಈ 3 ಜನ ಟಾಪ್ ಕ್ವಾಲಿಟಿ ಬಾಲಿಂಗು. ಅದರಲ್ಲೂ ಅಲ್ಲದೆ ಹೆಜಲ್ವುಡ್ ಅವರಿಗೆ ಪವರ್ ಪ್ಲೇ ಅಲ್ಲಿ ಓವರ್ ಕೊಡಲ್ಲ, ಪವರ್ ಪ್ಲೇ ಮುಗಿಯುವಂತ ಟೈಮ್ ಅಲ್ಲಿ ಓವರ್ ಕೊಡ್ತಾರೆ. ಆದ್ರಿಂದ ಅವರು ಅಷ್ಟೊಂದು ಎಫೆಕ್ಟಿವ್ ಆಗಿ ಪವರ್ ಪ್ಲೇ ಕೊಟ್ರೆ ಒಂದ್ ಸ್ವಲ್ಪ ರನ್ ಹೊಡ್ಸ್ಕೊಳ್ಬಹುದು, ಇಲ್ಲ ಲೆಂತ್ ಅಲ್ಲಿ ಆಗ್ತವೆ, ವಿಕೆಟ್ ಹೋದ್ರು ಹೋಗ್ಬೋದು. ಆದ್ರಿಂದ ಇವರಿಗೆ ಅಷ್ಟೊಂದು ಓವರ್ನ ಕೊಡಲ್ಲ. ಆದ್ರೆ ಭುವನೇಶ್ವರ್ ಕುಮಾರ್ ಪರ್ಫಾರ್ಮೆನ್ಸ್ ಕೊಡೋದಂತೂ ಅಲ್ಟಿ, ಸ್ವಿಂಗ್ ಅಂತ ಅದ್ದೂರಿಯಾಗಿ ಮಾಡ್ತಾರೆ. ಆದ್ರಿಂದ ಅವರಿಗೆ ಬಾಲಿಂಗ್ ನ ಕೊಡೋದು. ಅದಾದ ನಂತರ ಯಶ್ ದಯಾಳ್ ಒಂದ್ ಸ್ವಲ್ಪ ಎಫೆಕ್ಟಿವ್ ಆಗಿ ಸ್ಲೋ ರನ್ ಬಾಲಿಂಗ್ ಮಾಡೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಇವರು ಸಹ ಎಫೆಕ್ಟಿವ್ ಆಗ್ಬಹುದು ಈ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಅದಾದ ನಂತರ ಸ್ಪಿನ್ ಅಟ್ಯಾಕ್ ಅಲ್ಲಿ ಕೃಣಾಲ್ ಪಾಂಡ್ಯ ಹಾಗೆ ಶ್ರೇಯಸ್ ಶರ್ಮಾ, ಇವರ ಮೇಲೆ ಫುಲ್ ಡಿಪೆಂಡಿಂಗ್ ಆಗಿರೋದು. ಇವ್ರು ಯಾವ ರೀತಿ ಲೆಂತ್ ಅಲ್ಲಿ ಹಾಕಿದ್ರೆ
ಆರಾಮಾಗಿ ಆಡಿಸ್ಬೋದು. ಏನಾದ್ರೂ ಸ್ಲಾಟ್ ಅಲ್ಲಿ ಹಾಕೋರೆ ಇವತ್ತಿನ ಮ್ಯಾಚ್ 6-4ಗಳು ಆರಾಮಾಗಿ ಹೊಡಿತಾರೆ. ಆದ್ರಿಂದ ಇವತ್ತಿನ ಮ್ಯಾಚು ಕ್ರೂಷಲ್ ಆಗಿ ಹೋಗುತ್ತೆ. ಮೊದಲನೇ ಮ್ಯಾಚ್ಗಿಂತ ಎರಡನೇ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ನಡೆಯುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಹಾಗೆ ಈ ಎರಡು ಟೀಮ್ಗಳನ್ನ ಕಂಪ್ಯಾರಿಸನ್ ಮಾಡಿದ್ರೆ ಎರಡು ಟೀಮ್ಗಳು ಸಹ ಚೆನ್ನಾಗೇ ಇರೋದು, ಟಾಪ್ ಕ್ವಾಲಿಟಿ ಆಗಿರೋದು. ಆದ್ರಿಂದ ಅಷ್ಟೊಂದು ಡಿಫರೆನ್ಸ್ ಏನು ಇಲ್ಲ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ಗೆ ಬಂದ್ರೆ ಮೊದಲನೇ ಮ್ಯಾಚ್ MI ವರ್ಸಸ್ LSG ಅವರು ಟಾಸ್ ನ ವಿನ್ ಆಗಿ ಚೇಸಿಂಗ್ ನ ಮಾಡಿ ಮ್ಯಾಚ್ ನ ವಿನ್ ಆಗ್ತಾರೆ. ಹಾಗೆ ಎರಡನೇ ಮ್ಯಾಚ್ RCB ವರ್ಸಸ್ DC. ಇಲ್ಲಿ DC ಅವರು ಟಾಸ್ ನ ಗೆದ್ದು ಬಾಲಿಂಗ್ ನ ಆಯ್ಕೆ ಮಾಡ್ಕೊಂಡು RCB ಅವರು ಟಾರ್ಗೆಟ್ ನ ಕೊಟ್ಟು ಡಿಫೆಂಡಿಂಗ್ ನ ಮಾಡ್ತಾರಂತ ನನ್ನ ಪ್ರಕಾರ. ಈ ಫಸ್ಟ್ ಮ್ಯಾಚ್ ಅಲ್ಲಿ LSG ಗೆದ್ರೆ ಎರಡನೇ ಮ್ಯಾಚ್ ಅಲ್ಲಿ RCB ಗೆಲ್ತಾರೆ ಅಂತ. ಈ ಎರಡು ಪ್ರೆಡಿಕ್ಷನ್ ಇವತ್ತು ಸಕ್ಸಸ್ಫುಲ್ ಆಗುತ್ತಾ ಅಂತ ನೋಡ್ಬೇಕು. ನನಗೆ ಮೊದಲನೇ ಪ್ರೆಡಿಕ್ಷನ್ ಸಕ್ಸಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಒಟ್ಟಿನ ಎರಡನೇ ಪ್ರೆಡಿಕ್ಷನ್ ಏನಾದ್ರೂ ಆಗ್ಲಿ ಒಟ್ಟಿನಲ್ಲಿ RCB ಗೆಲ್ಬೇಕು ಅಷ್ಟೇ ಎರಡನೇ ಮ್ಯಾಚ್. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.